ವೀಕ್ಷಕರೇ, ನಟ ಕಿಚ್ಚ ಸುದೀಪ್ ಅವರು ಇದೇ ಮೊದಲ ಬಾರಿಗೆ ತುಂಬಾನೇ ಓಪನ್ ಅಪ್ ಆಗಿ ತನ್ನ ಒಂದು ಪರ್ಸನಲ್ ಲೈಫ್ ನ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದು, ಖಾಸಗಿ ಮಾಧ್ಯಮವೊಂದು ನಟ ಸುದೀಪ್ ಅವರ ಜೊತೆಗೆ ಸ್ಮೋಕಿಂಗ್ ನ ಬಗ್ಗೆ ಕೇಳಿದಾಗ ನಟ ಕಿಚ್ಚ ಸುದೀಪ್ ಇದಕ್ಕೆ ಏನಂತ ಉತ್ತರವನ್ನ ನೀಡಿದ್ದಾರೆ. ನಿಜವಾಗ್ಲೂ ನಟ ಕಿಚ್ಚ ಸುದೀಪ್ ಈಗಲೂ ಕೂಡ ಸ್ಮೋಕಿಂಗ್ ಮಾಡ್ತಾರಾ? ಹಾಗೇನೆ ಮಾರ್ಕ್ ಸಿನಿಮಾದ ಚಿತ್ರೀಕರಣದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಸ್ಮೋಕಿಂಗ್ ಮಾಡ್ತಿರೋದನ್ನ ತೋರಿಸಲಾಗಿದ್ದು, ಇದು ನಿಜವಾಗ್ಲೂ ನಿಜವಾದ ಸಿಗರೇಟಾ ಅಥವಾ ಫೇಕ್ ಸಿಗರೇಟಾ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ನಟ ಕಿಚ್ಚ ಸುದೀಪ್ ಈ ಒಂದು ವಿಡಿಯೋದ ಮೂಲಕ ಕೊಟ್ಟಿದ್ದು, ಅಷ್ಟಕ್ಕೂ ನಟ ಕಿಚ್ಚ ಸುದೀಪ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಸಹ ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಕಿಚ್ಚ ಬಾಸ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ರು ಕೂಡ ತಮ್ಮ 20s ಮತ್ತು 30s ಏಜ್ ಅಲ್ಲಿ ಸ್ಮೋಕಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಇದನ್ನ ಫ್ಯಾಷನ್ ರೀತಿ ನೋಡುವ ಯುವಕರು ಆನಂತರ ಇದನ್ನ ಚಟವನ್ನಾಗಿ ಮಾಡುತ್ತಾರೆ. ಇದನ್ನ ಚೆನ್ನಾಗಿ ಅರಿತುಕೊಂಡಿದ್ದ ನಟ ಕಿಚ್ಚ ಸುದೀಪ್ ಈಗಲೂ ಕೂಡ ಸ್ಮೋಕಿಂಗ್ ಮಾಡ್ತಿದ್ದಾರಾ ಅಥವಾ ಸಿನಿಮಾದಲ್ಲಿ ತೋರಿಸಲಾಗ್ತಿರುವಂತಹ ಆ ಒಂದು ಸ್ಮೋಕಿಂಗ್ ಸೀನ್ ನ ಚಿತ್ರೀಕರಣವನ್ನ ಮಾಡಲು ನಿಜವಾಗ್ಲೂ ಸಿಗರೇಟ್ ಅನ್ನ ನಟ ಕಿಚ್ಚ ಸುದೀಪ್ ಬಳಸ್ತಾರ ಅನ್ನುವ ಖಾಸಗಿ ಮಾಧ್ಯಮವೊಂದು ಕೇಳಿದಂತಹ ಆ ಒಂದು ಪ್ರಶ್ನೆಗೆ ಕಿಚ್ಚ ಸುದೀಪ್ ಉತ್ತರವನ್ನ ಕೊಟ್ಟಿದ್ದು, ನಿಜವಾಗ್ಲೂ ಕಿಚ್ಚ ಸುದೀಪ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ. ಅವಶ್ಯಕತೆ ಬಂದಾಗ ಮಾಡಿದ್ದೀನಿ, ಇಲ್ಲಾಂದ್ರೆ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಗ್ಬಿಟ್ಟು ದಾದಾ ಲಕ್ಷ್ಮಣ